ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಕಾರ್ಯ, ಕೆಲಸ, ಮನ ಇಚ್ಛಾ, ವಿಚಾರ, ವ್ಯವಸ್ಥೆಗಳು ಮನುಷ್ಯನಿಗೆ ಹಠಾತ್ತನೆ ಬರುತ್ತೆ. ಕೆಲವೊಮ್ಮೆ ಮನಸ್ಸಿನಲ್ಲಿ ಮೂಡುತ್ತೆ, ಕೆಲವೊಂದು ಆ ದಾರಿಯನ್ನು ಹುಡುಕ್ತಾ ಇರುತ್ತೆ, ಕೆಲವೊಂದು ಕೆಲಸ ಮಾಡಿ ಆ ರಿಸಲ್ಟ್ಗೆ ಕಾಯ್ತಾ ಇರ್ತೀರ. ನಿಮ್ಮ ಕೆಲಸ ಸುಭಿಕ್ಷವಾಗಿ ನೆರವೇರಬೇಕು. ನಿಮ್ಮ ಕಾರ್ಯ ಯಾವುದೇ ರೀತಿಯಲ್ಲಿ ಅಡೆತಡೆಗಳಿಂದ ಕೂಡಿರಬಾರ್ದು. ನೀವು ಮಾಡುವಂತಹ ಕೆಲಸ ಪ್ರಬುದ್ಧವಾಗಿ ಬೆಳಿಬೇಕು, ಹಾಗೆ ಅದರಲ್ಲಿ ಉತ್ಪನ್ನ ಆದಾಯ ಅನ್ನೋದು ಬರಬೇಕು. ನಿಮ್ಮ ಹಿಡಿದಂಥ ಕೆಲಸ ಶುಭದಿಂದ ಕೂಡಿರಬೇಕು. ಅದೇ ರೀತಿಯಾಗಿ ನೀವು ಅಂದುಕೊಂಡಂಥ ಕೆಲಸ ತತ್ಕ್ಷಣವೇ ನೆರವೇರಬೇಕು. ಮನಸ್ಸಿನಲ್ಲೊಂದು ಮೂಡುತ್ತೆ ಆಲೋಚನೆ, ಇಲ್ಲಿ ಹೋಗ್ತಾ ಇದ್ದೀವಿ, ಯಾರಿಗೂ ಭೇಟಿ ಆಗ್ತಾ ಇದ್ದೀವಿ, ಇವ್ರ ಕಡೆಯಿಂದ ಒಂದು ಕೆಲಸ ಆಗೋದಿದೆ, ಆಗಬೇಕು. ಹೀಗೆಲ್ಲ ಆದರೆ ಎಷ್ಟು ಚಂದ ಹೇಳಿ. ಅಂದರೆ ಮಣ್ಣು ಮುಟ್ಟಿದರೆ ಚಿನ್ನ ಅಂತ ಹೇಳ್ತೀವಿ. ಅದು ನಡೆದರೆ ಬಾಳಿನಲ್ಲಿ ಅವ್ರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಇರೋದಿಲ್ಲ. ಹಣಕಾಸಿನ ತೊಂದರೆ ಹೋಗುತ್ತೆ, ಸಮಾಧಾನ ಇರುತ್ತೆ, ಮನಸ್ಸಿನಲ್ಲಿ ಒತ್ತಡ ಇರಲ್ಲ, ಚಂಚಲತೆ ಇರೋದಿಲ್ಲ, ಮಾನಸಿಕತೆ ಇರೋದಿಲ್ಲ. ಅವನು ಪ್ರಸನ್ನನಾಗಿರ್ತಾನೆ, ನಗುಮುಖದಿಂದ ಇರ್ತಾನೆ, ಸದಾಕಾಲ ಒಂದು ಒಳ್ಳೆಯ ರೀತಿಯಾದಂಥ ವಾತಾವರಣದಲ್ಲಿ ಜೀವಿಸ್ತಾನೆ. ಆದರೆ ಇದೇ ಕೆಲಸ, ಇದೇ ಕಾರ್ಯ ಅವನು ಅಂದುಕೊಂಡಿರ್ತಕ್ಕಂಥ ವಿಚಾರದಂತೆ ನಡೆದೆ, ಲಾಭ ಇಲ್ಲದೆ ದಿನೇಕವಾಗಿ ಹತಾಶಾದಾಯಕವಾಗಿ ಬರೀ ತಿರುಗಾಟ ಆಗ್ತಾ ಇದ್ದಾರೆ, ಮನಸ್ಥಿತಿ ಮನಪೂರ್ವಕವಾಗಿ ಬೆಳವಣಿಗೆ ಆಗ್ತಾ ಇಲ್ಲ ಅಂತಂದರೆ ಆ ಕೆಲಸದಲ್ಲಿ ನಿರುತ್ಸಾಹ ಆವರಿಸುತ್ತೆ. ಹಾಗೆ ನೀವು ಅಂದುಕೊಂಡಂಥ ಕೆಲಸದಲ್ಲಿ ವಿಫಲತೆ ಅನ್ನೋದಾಗುತ್ತೆ. ಆ ವಿಫಲತೆ ಎಲ್ಲದರಲ್ಲೂ ನಿಮಗೆ ಬಾಧೆಯಾಗಿ ಕಾಡುತ್ತೆ, ತೊಂದರೆ ನೀಡುತ್ತೆ. ನೋಡಿ, ಕಾಳಿ ಸ್ವರೂಪವಾಗಿರ್ತಕ್ಕಂಥ ಮಂತ್ರ ಸ್ವರೂಪವನ್ನು ತಾವು ನಿಮ್ಮ ಕೆಲಸದ ಅಡಚಣೆ ಅಥವಾ ಕೆಲಸದ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ, ಅಥವಾ ನಿಮ್ಮ ಮನ ಇಚ್ಛಾ ಕಾರ್ಯಗತವಾಗಲು ಅಂದರೆ ಕೆಲಸ ಆಗಲು ಇದನ್ನು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗಿ ನಿಮ್ಮ ಏನು ಸಾಮರ್ಥ್ಯ ಸ್ವರೂಪವಾಗಿ ನಿಮ್ಮ ಕೆಲಸ ಆ ಒಂದು ಕ್ಷಣದಲ್ಲಿ, ಆ ಒಂದು ಗಳಿಗೆಯಲ್ಲಿ, ಆ ಒಂದು 30 ನಿಮಿಷದಲ್ಲಿ ನೆರವೇರ್ತಕ್ಕಂಥ ಸೌಭಾಗ್ಯ ಪ್ರಾಪ್ತಿಯಾಗುತ್ತೆ. ಅಂತಹ ಬಲಿಷ್ಠವಾಗಿರ್ತಕ್ಕಂಥ ಹಾಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಮಂತ್ರ ಸ್ವರೂಪ ಅಂದರೆ ಭಕ್ತರ ಒಂದು ಭಕ್ತಿಗೆ, ಹಾಗೆ ಆ ಭಕ್ತರ ಒಂದು ಬೇಡಿಕೆಗೆ, ಕೋರಿಕೆಗೆ ಬೇಗನೆ ಪ್ರಸನ್ನಲಾಗ್ತಕ್ಕಂಥ ದೈವ. ವಿಶೇಷವಾಗಿ ಆ ನಿಮ್ಮ ಕೋರಿಕೆಯನ್ನು ಯಾವುದೇ ರೀತಿಯಲ್ಲಿ ಪರಾಮರ್ಶೆ ಮಾಡದೆ ಆ ಒಂದು ದಾರಿಯಲ್ಲಿ ನಿಮಗೆ ವಾಗ್ದಾನ ಅಥವಾ ಪರಿಹಾರ ಕೃತ್ಯ ಅಥವಾ ನಿಮ್ಮ ಒಂದು ಮನಸ್ಸಿನ ಬಯಕೆಯನ್ನು ಈಡೇರಿಸ್ತಕ್ಕಂತಹ ಪ್ರಬಲವಾದಂತಹ ಭಕ್ತಿ ಸ್ವರೂಪದಿಂದ ಕೈಗೊಂಡಂತಹ ಮಂತ್ರವನ್ನು ತಾವು ಒಂದು 11 ಬಾರಿ ಹೇಳಿಕೊಳ್ಳೋದ್ರಿಂದ ಖಂಡಿತವಾಗಿ ಆ ಕೆಲಸ ಆ ಕ್ಷಣದಲ್ಲಿ, ಆ ಗಳಿಗೆಯಲ್ಲಿ, ಆ ಒಂದು 30 ನಿಮಿಷದಲ್ಲಿ ಆಗುವಂಥ ಒಂದು ಸಾಧ್ಯತೆಗಳು ಬಹಳ ಇರ್ತದೆ. ಅಥವಾ ಕಡು ಕಷ್ಟ ಬಂದಿದೆ, ದಾರಿ ತೋರಿಸ್ತಾ ಇಲ್ಲ, ಏನು ಮಾಡಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ, ಹೇಗೆ ಅನ್ನೋದು ತಿಳಿತಾ ಇಲ್ಲ, ಗೋಚರ ಇಲ್ಲ, ಆ ಒಂದು ಸಂದರ್ಭದಲ್ಲೂ ಈ ಮಂತ್ರವನ್ನು ತಾವು ಪಠನೆ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಕಷ್ಟಗಳು ನೀರಿನಂತೆ ಕರಗಿ ಹೋಗುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ಅಂತಹ ಬಲಾಢ್ಯ ದೈವ ಸ್ವರೂಪವಾಗಿರತಕ್ಕಂತಹ ಈ ಮಂತ್ರ, ಕಾಳಿ ಮಂತ್ರ, ದಕ್ಷಿಣ ಕಾಳಿಕೆ, ವಿಶೇಷವಾಗಿ ನಿಮ್ಮ ಒಂದು ಬದುಕಿನಲ್ಲಿ ವರದಾನ ಆಗುತ್ತೆ. ಈ ಮಂತ್ರ ಸ್ವರೂಪ ಖಂಡಿತ ನಿಮ್ಮ ಕೆಲಸ ಕೈಗೂಡಲು, ಅಂದುಕೊಂಡಂತಹ ವಿಚಾರದಲ್ಲಿ ಸಕ್ಸಸ್ ಆಗಲಿಕ್ಕೆ, ಹಾಗೆ ಕಡು ಕಷ್ಟದ ಸಮಯದಲ್ಲಿ ಈ ಮಂತ್ರವನ್ನು 11 ಬಾರಿ ಹೇಳ್ಕೊಳ್ಳಿ, ಖಂಡಿತ ಶುಭ ಆಗುತ್ತೆ. ಹೇಳಿಕೊಳ್ಳುವಂತಹ ಒಂದು ದಿಕ್ಕು ದಕ್ಷಿಣ ದಿಕ್ಕಾಗಿರಲಿ. ದಕ್ಷಿಣಕ್ಕೆ ಮುಖ ಮಾಡಿ ತಾವು ಈ ಮಂತ್ರವನ್ನು ನಿರ್ಜನ ಪ್ರದೇಶದಲ್ಲಿ ಅಥವಾ ಒಂದು ಸ್ವಚ್ಛವಾಗಿರ್ತಕ್ಕಂಥ ಸ್ಥಳದಲ್ಲಿ ಹೇಳ್ಕೊಳ್ಳಿ. ಖಂಡಿತ ಇದು ನಿಮಗೆ ಭಾಗ್ಯ ತಂದು ಕೊಡುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೇನೆ. ನೋಡಿ, ಮಂತ್ರ ಸ್ವರೂಪ ಹೀಗಿದೆ. ಓಂ ಹುಂ ಹುಂ ಕ್ರೀಂ 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 ಹ್ರೀಂ ಹ್ರೀಂ ದಕ್ಷಿಣ ಕಾಳಿಕೆ. ಹುಂ ಹುಂ ಕ್ರೀಂ 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 ಹ್ರೀಂ ಹ್ರೀಂ ಸ್ವಾಹ. ಈ ಒಂದು ಮಂತ್ರ ಸ್ವರೂಪವನ್ನು ತಾವು ಭಕ್ತಿಯಿಂದ ನಮಸ್ಕರಿಸಿ ಕೈ ಮುಗಿದು ಹೇಳಿಕೊಳ್ಳಿ 11 ಬಾರಿ. ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಓಂ ಹುಂ ಹುಂ ಕ್ರೀಂ 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 ಹ್ರೀಂ ಹ್ರೀಂ ದಕ್ಷಿಣ ಕಾಳಿಕೆ. ಹುಂ ಹುಂ ಕ್ರೀಂ 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 ಹ್ರೀಂ ಹ್ರೀಂ ಸ್ವಾಹ. ಮಂತ್ರ ಸ್ವರೂಪವನ್ನು
ಆಸ್ವಾದನೆ ಮಾಡಿಕೊಳ್ತಾ ನಿಮ್ಮಲ್ಲೇ ನೀವು ತೆಗೆದುಕೊಳ್ತಾ ಆ ಭಕ್ತಿ ಪರಾವಷ್ಟೆಯನ್ನು ನಿಮ್ಮ ಆಂತರಿಕವಾಗಿ ತೆಗೆದುಕೊಳ್ಳುವಂಥ ಒಂದು ಮನಸ್ಸಿನಿಂದ ಮಾಡಿ. ಅಂಥ ಒಂದು ವಿಶೇಷವಾಗಿ ಬಲಾಢ್ಯವಾಗಿ ಬಲಿಷ್ಠವಾಗಿರ್ತಕ್ಕಂಥ ಒಂದು ಮಂತ್ರ ಸ್ವರೂಪ ಇದು. ಕಾಳಿಯ ವಿಶೇಷವಾಗಿರ್ತಕ್ಕಂಥ ಮಂತ್ರ ಖಂಡಿತ ನಿಮ್ಮ ಕಷ್ಟಕ್ಕೆ, ನಿಮ್ಮ ಕೆಲಸದ ಅಡಚಣೆಗಳಿಗೆ, ದುಃಖ ದುಮ್ಮಾನಗಳಿಗೆ, ದಾರಿದ್ರ್ಯಗಳಿಗೆ ಇದು ವರದಾನ ಆಗುತ್ತೆ. ನೋಡಿ, ಏನೋ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತೀರ, ಯಾವುದೋ ಒಂದು ಕಾರ್ಯ ನಿಮಿತ್ತ, ಕಚೇರಿ ನಿಮಿತ್ತ, ಏನೋ ಒಂದು ವಿಚಾರ ಇರ್ತದೆ ನಿಮ್ಮಲ್ಲಿ. ಅದು ಬರೀ ದಿನ ಹೋಗ್ತಾನೆ ಇರುತ್ತೆ. ಇವತ್ತು ನಾಳೆ ನಾಡಿದ್ದು ಅನ್ನೋ ರೀತಿಯಲ್ಲಿ ಕಾಲಹರಣ ಮಾಡ್ತಾ ಇರ್ಬೋದು. ಅದು ಸಹ ನಿಮಗೆ ಸಮಸ್ಯೆ ಆಗ್ಬೋದು. ಯಾಕಂದರೆ ಮನುಷ್ಯನಿಗೆ ತಿರುಗಾಡಿ ಬೇಸರ ಆಗ್ತದೆ. ಕೆಲವೊಮ್ಮೆ ಈಗ ಮಾಡಿದ್ದೀರ ಕೆಲಸ ಎಲ್ಲ, ಅದರೊಂದು ಲಾಭ ಅಥವಾ ಏನೋ ಒಂದು ರಿಸಲ್ಟ್ ಕಾಯ್ತಾ ಇದ್ದೀರ, ಅದು ನಿಮ್ಮ ಪರವಾಗಿ ಬಂದರೆ ಖುಷಿ. ಲಾಭರಹಿತವಾಗಿ ಅಥವಾ ಅದರಲ್ಲಿ ನೀವು ಯಾವುದೇ ರೀತಿಯಲ್ಲಿ ಸಫಲತೆ ಹೊಂದಿಲ್ಲ ಅಂದರೆ ಮಾಡಿದ್ದೇನಕ್ಕೆ ಸಾರ್ಥಕ ಆಯಿತು, ಏನು ಫಲಿತಾಂಶ ಬಂತು, ಯಾರಿಗೋಸ್ಕರ ಮಾಡಿದೆ ಅಂತಕ್ಕಂಥ ಒಂದು ಲೆಕ್ಕಾಚಾರ ಇದು ದುಃಖವಾಗಿ ಕಾಡುತ್ತೆ. ಯಾವುದೋ ಒಂದು ಕಷ್ಟ ಹಠಾತ್ತನೆ ಬಂದ್ಬಿಟ್ಟಿದೆ, ಅನಗತ್ಯವಾಗಿ ಅಪಪ್ರಚಾರ ಆಗಿದೆ, ಅಪಮಾನ ಮಾಡಿದ್ದಾರೆ, ಅದು ಏನೋ ಆ ಸಂದರ್ಭದಲ್ಲಿ ನಿಮಗೆ ಆಗ್ತಾ ಇಲ್ಲ ಕೆಲಸ ಮಾಡಲಿಕ್ಕೆ, ಏನೋ ಒಂದು ಸಮಸ್ಯೆ ಆಗಿದೆ ನಿಮಗೆ. ಆ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ತಾವು ಈ ಮಂತ್ರ ಸ್ವರೂಪ ಹೇಳ್ಕೊಳ್ಳಿ, ಖಂಡಿತ ತತ್ಕ್ಷಣವಾಗಿ ನಿಮಗೆ ಪರಿಹಾರ ಸಿಗುತ್ತೆ. ಕಾಳಿಯ ವಿಶೇಷವಾಗಿರ್ತಕ್ಕಂಥ ವರದಾನ ಪ್ರಸಾದ ನಿಮಗೆ ದಕ್ಕತ್ತೆ. ನೀವು ಮಾಡಿ, ಆಸ್ವಾದನೆ ಮಾಡಿ, ಆ ಭಕ್ತಿಯನ್ನು ಇಟ್ಟು ಆ ಕಾಳಿಯನ್ನು ನಿಮ್ಮ ಮನಸ್ಸಿನಲ್ಲಿ ನೆನಪಿಸ್ಕೊಂಡು, ಯಾರು ಇಲ್ಲದಿರ್ತಕ್ಕಂಥ ಸ್ಥಳದಲ್ಲಿ ದಕ್ಷಿಣ ಅಭಿಮುಖವಾಗಿ ನಿಂತ್ಕೊಂಡು ಈ ಮಂತ್ರವನ್ನು ಪಠನೆ ಮಾಡಿ ಸಾಕು. ಯಾವ ದೊಡ್ಡ ಪೂಜೆನೂ ಬೇಡ, ತಂತ್ರ ಪರಿಹಾರಗಳು ಬೇಡ, ದೊಡ್ಡ ದೊಡ್ಡ ಸ್ವಾಮಿಗಳಿಗೆ ಮೀಟಾಗಿ ತಾವು ಖರ್ಚು ಮಾಡೋದು ಬೇಡ, ಎಂಥದ್ದು ಬೇಡ. ನಿಮ್ಮ ಸಮಸ್ಯೆಗೆ ಪರಿಹಾರ ನಿಮ್ಮಲ್ಲೇ ಇದೆ. ಮಾಡುವಂಥ ಒಂದು ವ್ಯವಧಾನ ಬೇಕು, ಮಾನಸಿಕವಾದಂಥ ಸ್ಥೈರ್ಯ ಬೇಕು, ಧೈರ್ಯ ಬೇಕು, ಹಾಗೆ ಆ ಸಮಸ್ಯೆಗೆ ಕಳಿಬೇಕು, ನಾನು ಚೆನ್ನಾಗಿರಬೇಕೆಂಬತಕ್ಕಂಥ ಮನೋಭಾವನೆ ಬೇಕು, ಜೊತೆಗೆ ನಂಬಿಕೆ ಬೇಕು. ಇವೆಲ್ಲವನ್ನು ಇಟ್ಟು ಮುಂದೆ ಹೋದರೆ ಖಂಡಿತ ನಿಮ್ಮ ಜೀವನ, ನಿಮ್ಮ ದಾರಿ, ನಿಮ್ಮ ವ್ಯವಸ್ಥೆ ನಿಮಗೆ ಕಣ್ಣಿಗೆ ಗೋಚರ ಆಗುತ್ತೆ. ನೀವು ಇಡುವಂತಹ ದಾರಿ ರಹದಾರಿಯಾಗಿ ಪರಿಣಮಿಸುತ್ತೆ. ವಿಶೇಷವಾಗಿ ನಿಮ್ಮಲ್ಲಿ ಒಂದು ಬೆಳಕು, ಪ್ರಭೆ ಅನ್ನೋದು ಮೂಡುತ್ತೆ. ಹಾಗೆ ಕಷ್ಟ, ಕಾರ್ಪಣ್ಯ, ದುಃಖ ದುಮ್ಮಾನಗಳಿಂದ ಹೊರಗಡೆ ಬಂದು ಸ್ವಚ್ಛಂದವಾಗಿ ಬದುಕನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡುತ್ತೆ. ದೈವಕ್ಕೆ ಶರಣಾಗಿ, ದೈವತ್ವವನ್ನು ನೋಡಿ, ಹಾಗೆ ನಿಮ್ಮ ಒಂದು ಆಶಾ ವಿಚಾರ ವ್ಯವಸ್ಥೆಗಳನ್ನು ಆದಷ್ಟು ಒಂದು ಒಳ್ಳೆಯ ನಿಪುಣತೆಯಿಂದ ಸಾಧಿಸಿ. ಕರ್ಮ ನೀವು ಮಾಡಿ, ಫಲ ಭಗವಂತನಿಗೆ ಬಿಡಿ. ಆ ಫಲದ ನಿರೀಕ್ಷೆಗೆ ಭಕ್ತಿಯನ್ನು ಇಟ್ಕೊಳ್ಳಿ, ಶುಭವಾಗಿ ಬರುತ್ತೆ. ಮುಂದೆ ನಿಮ್ಮನ್ನು ಕೈ ಹಿಡಿದು ನಡೆಸುತ್ತೆ, ಒಳ್ಳೆಯ ದಾರಿಗೆ ತೆಗೆದುಕೊಂಡು ಹೋಗುತ್ತೆ. ವಿಶೇಷವಾಗಿ ಕಾಳಿಯ ಅನುಷ್ಠಾನ ಬಹಳಷ್ಟು ಜನ ಬಹಳ ಹೇಳ್ತಾರೆ, ಎಲ್ಲೆಲ್ಲೋ ಹೇಳಬಾರ್ದು, ಹೇಗೋ ಹೇಳಬಾರ್ದು, ಯಾವುದೂ ಇಲ್ಲ. ಇಲ್ಲಿ ಎಲ್ಲವೂ ನಮ್ಮ ಭಕ್ತಿಯ ಕೇಂದ್ರೀಕರಣ ಆಗಿರುತ್ತೆ. ಆ ಭಕ್ತಿ ಶ್ರದ್ಧೆ ನಿಮ್ಮಲ್ಲಿದ್ದರೆ ಖಂಡಿತವಾಗಿ ಮಾಡಿ. ಸುಮ್ಮನೆ ಹೆದರಿಸಿ ಎಲ್ಲೋ ಕಾಳಿನ ಅನುಷ್ಠಾನ ಮಾಡಬಾರ್ದು, ಇಂಥದ್ದೇ ಮಾಡಬೇಕು, ಈ ಸ್ಥಳದಲ್ಲೇ ಮಾಡಬೇಕು, ಹೀಗೆ ಮಾಡಬೇಕು, ಇವರೇ ಮಾಡಬೇಕು, ಇದಲ್ಲ ಮಾತೆ. ತಾಯಿ ಆಕೆ, ತಾಯಿಗೆ ನಾವು ಕೇಳಿಕೊಳ್ತಾ ಇದ್ದೀವಿ ಭಕ್ತನಾಗಿ, ಕಂದನಾಗಿ, ಮಗುವಾಗಿ. ಅದರಲ್ಲಿ ಎಂಥದ್ರಿ ಭಯ? ಯೋಚನೆ ಬಿಡಿ, ಶುಭವಾಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಇದೆ. ನೇರವಾಗಿ ಭೇಟಿ ಆಗ್ಬೋದು. ಫೋನಿನ ಮೂಲಕ ಮೊದಲೇ ಸಮಯ ನಿಗದಿಪಡಿಸ್ಕೊಂಡು ಬನ್ನಿ. ಹಾಗೆ ಬರದೇ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವೊಬ್ಬರಿಗೆ, ಕರೆ ಮಾಡಿ ಸಮಾಲೋಚನೆ ಮಾಡ್ಬೋದಾಗಿದೆ. ಖಂಡಿತ ನಿಮಗೆ ಬಂದಿರತಕ್ಕಂಥ ಸಮಸ್ಯೆ ವಿಚಾರ ಏನಾದರೂ ಇರಲಿ, ಅದು ಪರಿಹರಿಸುವಂಥ ಸಮಸ್ಯೆ ಇದ್ದರೆ ಖಂಡಿತ ಪರಿಹರಿಸೋಣ, ತಿಳಿಸುವಂಥ ಒಂದು ಪ್ರಯತ್ನ ನಮ್ಮಿಂದ ಸಾಗುತ್ತೆ. ಎಲ್ಲರಿಗೂ ಸಹ ಶುಭ ಆಗಲಿ. ನಮಸ್ಕಾರ.